ಲಕ್ಷ್ಮೀ ಪೂಜೆಗೆ ಒದ್ದು ಇಡೀ ಕುಟುಂಬವನ್ನ ಹೆದರಿಸಿ ಬೆದರಿಸಿ ಹೊಡೆದು ಬಲಿಪಾಡ್ಯ ದಿವಸವೇ ಆ ಕುಟುಂಬದ ಹದಿಹರೆಯದ ಹುಡುಗಿಯನ್ನ ಬಲವಂತವಾಗಿ ಎತ್ತಿಕೊಂಡು ಹೋಗುವಾಗ ನಡೆದೇ ಹೋಯಿತು ಒಂದು ಭಯಾನಕ ಅನಾಹುತ. ದೀಪಾವಳಿಯ ಬಲಿಪಾಡ್ಯದಂದು ನಡೆದ ಈ ಘಟನೆ ಇಡೀ ಊರನ್ನೇ ಆತಂಕದಲ್ಲಿ ಸೃಷ್ಟಿಸಿತ್ತು. ಅಷ್ಟೇ ಅಲ್ಲದೆ ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಕರ್ನಾಟಕದಲ್ಲಿ ದೀಪಾವಳಿಯನ್ನ ಸಾಮಾನ್ಯವಾಗಿ 3 ದಿನ ಆಚರಿಸುತ್ತಾರೆ. ನರಕ ಚತುರ್ದಶಿ, ಅಮಾವಾಸ್ಯೆ ಹಾಗೂ 3ನೆಯ ದಿನವೇ ಬಲಿಪಾಡ್ಯ. ಈ ಬಲಿಪಾಡ್ಯದಿಂದ ಆರಂಭಗೊಳ್ಳುವ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವಕ್ಕೆ ಕೊನೆಗೊಳ್ಳುತ್ತದೆ. 3ನೇ ದಿನ ಆಚರಿಸುವ ಹಬ್ಬವಾದ ಬಲಿಪಾಡ್ಯ ಎಂದು ದಾನವ ಅರಸರಾದಂತಹ ಬಲೀಂದ್ರನ ಪೂಜೆಯನ್ನ ಮಾಡಲಾಗುತ್ತದೆ. ಹೀಗಾಗಿ ಈ ದಿನವನ್ನ ಬಲಿಪಾಡ್ಯ ಎಂದೇ ಕರೆಯಲಾಗುತ್ತದೆ. ಇದರ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ನರಸಿಂಹ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಹತನಾದ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನ ಮೊಮ್ಮಗನೇ ಮಹಾಬಲಿ. ಅಸುರ ಕುಲದಲ್ಲಿ ಹುಟ್ಟಿದ ವಿಷ್ಣು ಭಕ್ತ ಪ್ರಹ್ಲಾದನಂತೆಯೇ ಮಹಾಬಲಿಯು ಕೂಡ ವಿಷ್ಣುವಿನ ಮಹಾಭಕ್ತನಾಗಿದ್ದ. ದೇವಾನು ದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನ ಆಳುತ್ತಿದ್ದ. ಬಲೀಂದ್ರ ಮೂಲತಃ ಒಳ್ಳೆಯ ರಾಜನಾಗಿದ್ದ. ಆದರೆ ಅವನ ಸುತ್ತಮುತ್ತಲ ಇರುವಂತಹ ಎಲ್ಲ ದಾನವರು ಕೆಟ್ಟವರಾಗಿದ್ದರು. ತಾನು ಕೆಟ್ಟವನಲ್ಲದಿದ್ದರೂ ತನ್ನ ಸುತ್ತಲಿನ ರಾಕ್ಷಸರು ಮಾಡುತ್ತಿರುವ ಕೆಲಸವನ್ನು ಪರೋಕ್ಷವಾಗಿ ಬಲೀಂದ್ರ ಪ್ರೋತ್ಸಾಹ ನೀಡುತ್ತಿದ್ದ. ಈ ಸಂದರ್ಭದಲ್ಲಿ ಆ ರಾಕ್ಷಸರು ದೇವಲೋಕದ ಮೇಲೆ ಭೂಲೋಕದ ಮೇಲೆ ದಾಳಿಯನ್ನ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವು ಮಹಾಬಲಿ ಚಕ್ರವರ್ತಿಯು ತನ್ನ ಪ್ರಜೆಗಳನ್ನೆಲ್ಲ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾನೆ. ಆತನು ಸುರನಾಗಲು ಎಲ್ಲ ಅರ್ಹತೆಗಳನ್ನು ಪಡೆದಿದ್ದಾನೆ. ಅವನು ಒಳ್ಳೆಯವರೆಂದು ದೇವತೆಗಳ ಮನವಿಯನ್ನ ತಳ್ಳಿ ಹಾಕುತ್ತಾನೆ. ಆದರೆ ಅವನಿಗೂ ಎಲ್ಲೋ ಒಂದು ಕಡೆ ಇದರ ಬಗ್ಗೆ ದುಃಖ ಕೂಡ ಇತ್ತು. ಮೂರು ಲೋಕವನ್ನು ಜಯಿಸಿದ ಮಹಾಬಲಿಯು ಮಹಾಯಾಗವನ್ನ ಮಾಡುತ್ತಾನೆ. ಆ ಯಾಗದಲ್ಲಿ ಕೇಳಿದ ವಸ್ತುಗಳನ್ನೆಲ್ಲ ಬಂದವರಿಗೆ ದಾನವಾಗಿ ಕೊಡುತ್ತಿರುತ್ತಾನೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವು ಮಹಾಬಲಿಯ ಭಕ್ತಿಯನ್ನು ಪರೀಕ್ಷಿಸಲು ಪುಟ್ಟ ಬಾಲಕನಂತೆ ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯ ಯಾಗಕ್ಕೆ ಬರುತ್ತಾನೆ. ಚಕ್ರವರ್ತಿಯು ಬಾಲಕ ವಾಮನನಿಗೆ ನೀನು ಕೇಳಿದ್ದನ್ನೆಲ್ಲ ಕೊಡುತ್ತೇನೆ, ಏನು ಬೇಕು ಕೇಳು ಎಂದು ಅಹಂಕಾರದಿಂದ ಗರ್ವದಿಂದ ಹೇಳುತ್ತಾನೆ. ಆಗ ಬಾಲಕ ವಾಮನನು ನನಗೇನು ಬೇಡ, ನಾನು ಚಿಕ್ಕವನು, ಕೇವಲ ನನಗೆ 3 ಹೆಜ್ಜೆ ಜಾಗವನ್ನ ಇಡಲು ಕೇಳಿಕೊಳ್ಳುತ್ತಾನೆ. ಅಷ್ಟೇ ತಾನೇ ಎಂದು ಬಲಿಚಕ್ರವರ್ತಿ ಆಯ್ತು ಎಂದು ಒಪ್ಪಿಕೊಳ್ಳುತ್ತಾನೆ. ಅಷ್ಟೇ ತಡ, ವಾಮನ ರೂಪದಲ್ಲಿರುವಂತಹ ಮಹಾವಿಷ್ಣುವು ಸ್ವರ್ಗಲೋಕವನ್ನ ಮೀರಿ ಎತ್ತರಕ್ಕೆ ಬೆಳೆಯುತ್ತಾನೆ. ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಅಳೆದು ತೆಗೆಯುತ್ತಾನೆ. 2ನೇ ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದು ತೆಗೆಯುತ್ತಾನೆ. 3ನೇ ಹೆಜ್ಜೆ ಇಡಲು ಮಹಾಬಲಿಯು ಜಾಗವನ್ನು ಕೇಳಿದಾಗ ಆ ಜಾಗವನ್ನ ಚಕ್ರವರ್ತಿಯು ಉಳಿದೊಂದು ಹೆಜ್ಜೆಯನ್ನ ತನ್ನ ಶಿರದ ಮೇಲೆ ಇಡುವಂತೆ ವಾಮನಲ್ಲಿ ಬೇಡಿಕೊಳ್ಳುತ್ತಾನೆ. ಯಾಕಂದ್ರೆ ಇನ್ನೊಂದು ಪಾದವನ್ನು ಇಡಲು ಬೇರೆ ಎಲ್ಲಿಯೂ ಜಾಗವೇ ಇರಲಿಲ್ಲ. 3ನೇ ಹೆಜ್ಜೆಯನ್ನು ಬಲಿ ಚಕ್ರವರ್ತಿಯ ಶಿರದ ಮೇಲೆ ಇಡುತ್ತಿದ್ದಂತೆಯೇ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ. ಬಲಿ ಚಕ್ರವರ್ತಿಯ ಭಕ್ತಿ ಮತ್ತು ನಿಷ್ಠೆಗೆ ಮೆಚ್ಚಿದ ಮಹಾವಿಷ್ಣುವು ಪಾತಾಳವನ್ನು ಆಳುವಂತೆ ಬಲಿ ಚಕ್ರವರ್ತಿಗೆ ಆಶೀರ್ವಾದ ನೀಡುತ್ತಾನೆ. ವಿಷ್ಣು ಭಕ್ತನಾದ ಬಲೀಂದ್ರನಿಗೆ ಇದೇ ಕಾರಣ ಪಾತಾಳದಿಂದ ವರ್ಷಕ್ಕೆ ಒಮ್ಮೆ ಭೂಲೋಕಕ್ಕೆ ಬರಲು ಅನುಮತಿ ಕೊಡುತ್ತಾನೆ. ಅದುವೇ ಕಾರ್ತಿಕ ಮಾಸದಲ್ಲಿ ಭೂಮಿಗೆ ಬಂದು ಪೂಜೆ ಸ್ವೀಕರಿಸುವ ವರವನ್ನು ನೀಡುತ್ತಾನೆ. ಹೀಗಾಗಿ 3 ದಿನಗಳ ದೀಪಾವಳಿ ಆಚರಣೆಯಲ್ಲಿ 3ನೇ ದಿನ ಬಲೀಂದ್ರನ ಪೂಜೆಯನ್ನ ನಡೆಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ದೀಪಾವಳಿಯ 3ನೇ ದಿನದ ಹಬ್ಬವೇ ಬಲಿಪಾಡ್ಯ. ದಾನವಾಸುರನಾದ ಬಲೀಂದ್ರನ ಪೂಜೆಯನ್ನು ಎಲ್ಲರೂ ಮಾಡುತ್ತಾರೆ. ಹೀಗಾಗಿ ಈ ದಿನವನ್ನ ಬಲಿಪಾಡ್ಯ ಎಂದೇ ಕರೆಯುತ್ತಾರೆ. ಹಿರಣ್ಯಕಶಿಪುವಿನ ವಂಶಸ್ಥನಾದ ಇವನು ದಾನವನಾದರೂ ಈ ದಿನ ಬಲೀಂದ್ರನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಬಲಿಪಾಡ್ಯ ಎಂದು ಗೋಮಯದಿಂದ ಬಲಿಚಕ್ರವರ್ತಿಯ ಬಲಿಯ ಕೋಟೆಯನ್ನು ಕಟ್ಟಲಾಗುತ್ತದೆ. ತುಳಸಿ ಕಟ್ಟೆಯ ಸಮೀಪ ಗೋಮಯದಿಂದ 7 ಸುತ್ತಿನ ಕೋಟೆಯನ್ನು ಕಟ್ಟಿ ಕೋಟೆಗೆ ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಲಾಗುತ್ತದೆ. ಮನೆ ಬಾಗಿಲಿಗೆ ಹೊಸ್ತಲಿಗೆ ಯಾವುದೇ ದುಷ್ಟ ಶಕ್ತಿಗಳು ಒಳ ಪ್ರವೇಶಿಸದಂತೆ ಸಗಣಿಯಿಂದ ಮಾಡಿದ ಸಣ್ಣ ಗೊಂಬೆಗಳನ್ನ ಇಡಲಾಗುತ್ತದೆ. ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಬಲೀಂದ್ರನಿಗೆ ಪೂಜೆ ಮಾಡುತ್ತಾರೆ. ತುಳುನಾಡಿನಲ್ಲಿ ಬಲಿಪಾಡ್ಯವನ್ನ ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ. ಇದನ್ನ ಇಲ್ಲಿ ಬಲೀಂದ್ರ ಲೆಪ್ಪು ಎಂದು ಕರೆಯುತ್ತಾರೆ.
ಬಲಿಚಕ್ರವರ್ತಿಯು ಹಿಂದೆ ತುಳುನಾಡನ್ನು ಆಳಿದ್ದ ಚಕ್ರವರ್ತಿ. ವರ್ಷಕ್ಕೊಮ್ಮೆ ಬರುವ ಬಲಿಯನ್ನು ಕರೆಯುವ ಆಚರಣೆಯೇ ಬಲೀಂದ್ರ ಲೆಪ್ಪು ಎಂದು ಕರೆಯಲಾಗುತ್ತದೆ. ಕತ್ತಲಾಗುತ್ತಿದ್ದಂತೆಯೇ ಅಂಗಳದ ಸುತ್ತಲೂ ತೆಂಗಿನ ಗರಟೆಗೆ ಎಣ್ಣೆ ಹಾಕಿ ದೀಪವನ್ನ ಬೆಳಗಿಸಲಾಗುತ್ತದೆ. ಮನೆಯ ಗಂಡಸರು ಬೀದಿ ಬಿದಿರಿನ ಕೋಲಿಗೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯನ್ನು ಹಚ್ಚಿದ ದೊಂದಿಯನ್ನು ಉರಿಸುತ್ತಾರೆ. ನಂತರ ಬಲೇಕಿ ಮರದ ಅಡಿಯಲ್ಲಿ ಗರಸೆಯಲ್ಲಿ ತೆಂಗಿನಕಾಯಿ ಅವಲಕ್ಕಿ ಗಟ್ಟಿ ಹಾಕಿ ಬಲೀಂದ್ರ ಕೂ ಕೂ ಎಂದು 3 ಬಾರಿ ಬಲೀಂದ್ರನನ್ನ ಕರೆಯುತ್ತಾರೆ. ನಂತರ ಗೋವಿನ ಹಟ್ಟಿಗೆ ತೆರಳಿ ಗೋವಿಗೆ ಬೇಸಾಯಕ್ಕೆ ಬಳಸುವ ಪರಿಕರಗಳಿಗೆ ಪೂಜೆಯನ್ನ ಮಾಡಲಾಗುತ್ತದೆ. ಗೋವಿಗೆ ಅಕ್ಕಿಯಲ್ಲಿ ತಯಾರಿಸಿದ ದೋಸೆ ಅಥವಾ ಗಟ್ಟಿಯನ್ನು ಕೂಡ ನೀಡಲಾಗುತ್ತದೆ. ಇನ್ನು ಮಲೆನಾಡಿನಲ್ಲಿ ಬಲಿಪಾಡ್ಯದಂದು ಬೆಳಿಗ್ಗೆಯೇ ಹಟ್ಟಿಯನ್ನು ತೊಳೆದು ಸಗಣಿಯಿಂದ ಗಣಪತಿಯನ್ನು ಮಾಡಿ ಹೂವಿನಿಂದ ಸಿಂಗರಿಸುತ್ತಾರೆ. ಕಂಚಿಕಡ್ಡಿ ಬ್ರಹ್ಮದಂಡೆ ಗಿಡಗಳನ್ನು ತಂದು ಜಡೆಯಂತೆ ಹಣೆದು ಕೊಟ್ಟಿಗೆಯಲ್ಲಿ ಸಗಣೆ ಬೆನಕನ ಪಕ್ಕದಲ್ಲಿ ಇಡುತ್ತಾರೆ. ಎಲ್ಲಾ ಹಸುಗಳು ಮೈ ತೊಳೆದು ಹೂವ ಹಾರ ಹಾಕಿ ಪೂಜಿಸುತ್ತಾರೆ. ಹಣ್ಣು ತುಂಬಿದ ಎಡೆಯನ್ನ ನೈವೇದ್ಯ ಮಾಡುತ್ತಾರೆ. ವಿಚಿತ್ರ ಏನೆಂದರೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ತಾವು ಸಾಕಿದ ಆಕಳು ಕರುಗಳನ್ನ ಹಾಗೂ ಹೋರಿಗಳನ್ನ ತಮ್ಮ ಮನೆಯ ಛಾವಣಿಯ ಮೇಲೆ ಅವುಗಳನ್ನ ನಡೆಸುತ್ತಾರೆ. ಇನ್ನು ಕೆಲವರು ತಮ್ಮ ಮನೆಯ ಒಳಗೆ ಹಸು ಕರುಗಳನ್ನು ಬಿಟ್ಟು ಮನೆಯನ್ನ ಶುದ್ಧಿ ಮಾಡುತ್ತಾರೆ. ಕರ್ನಾಟಕದ ನಾನಾ ಪ್ರದೇಶಗಳಲ್ಲಿ ದೀಪಾವಳಿಯ ಬಲಿಪಾಡ್ಯ ಎಂದು 1 ತಿಂಗಳ ಕಾಲ ಹೋರಿ ಹಬ್ಬದ ದೊಡ್ಡ ಜಾತ್ರೆಗಳೇ ನಡೆಯುತ್ತವೆ. ಈ ಸಮಯದಲ್ಲಿ ಎತ್ತುಗಳ ರೇಸ್ ಕೂಡ ನಡೆಯುತ್ತದೆ. ಹೋರಿ ಹಬ್ಬ, ಹಟ್ಟಿ ಹಬ್ಬ ಅಥವಾ ಕೊಬ್ಬರಿ ಹೋರಿ ಸ್ಪರ್ಧೆಯು ಒಂದು ಗ್ರಾಮೀಣ ಕ್ರೀಡೆಯಾಗಿದ್ದು ಇದರಲ್ಲಿ 100 ತರಬೇತಿ ಪಡೆದ ಅಲಂಕರಿಸಿದ ರಾಸುಗಳು ಮತ್ತು ಗೂಳಿಗಳನ್ನ ಭಾರಿ ಜನಸಂದಣಿ ನಡುವೆ ಓಡಿಸಲಾಗುತ್ತದೆ. ಈ ಗೂಳಿಗಳ ಬೆನ್ನಿಗೆ ನಗದು ಉಡುಗೊರೆ ವಸ್ತುಗಳನ್ನ ಕಟ್ಟಲಾಗಿರುತ್ತದೆ. ಗೂಳಿ ಹಿಡಿದವರು ಈ ಗೂಳಿಯ ಬೆನ್ನಲ್ಲಿ ಕಟ್ಟಿರುವ ಕೊಪ್ಪೆಯಂತಹ ಬಹುಮಾನವನ್ನು ಕಸಿದು ಗಿಟ್ಟಿಸಿಕೊಳ್ಳುತ್ತಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಕ್ರೀಡೆಯನ್ನು ಮುಖ್ಯವಾಗಿ ಕರ್ನಾಟಕದ ಶಿವಮೊಗ್ಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ಬಿಜಾಪುರ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಾಡಲಾಗುತ್ತದೆ. ಹೌದು ಸ್ನೇಹಿತರೆ, ಎಲ್ಲೆಡೆ ಬಲಿಪಾಡ್ಯವನ್ನ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ 2024 ಅಕ್ಟೋಬರ್ 31ನೇ ತಾರೀಕು ಬಲಿಪಾಡ್ಯ ದಿವಸ ಕಾನಪುರ ಜಿಲ್ಲೆಯ ಲಖನ್ಪುರ್ ಗ್ರಾಮದಲ್ಲಿ ಅದೇ ದಿವಸ ಇಬ್ಬರು ಪುಡಿ ರೌಡಿಗಳು ಲಕ್ಷ್ಮಣ್ ದಾಸ್ ಮನೆಯ ಹುಡುಗಿಯಾದಂತಹ ಸುನಿತಾ ಮೇಲೆ ಕಣ್ಣಿಟ್ಟಿದ್ದರು. ಅದೇ ದಿವಸ ಅವಳನ್ನ ಅಪಹರಿಸಿ ಕಾರಿನಲ್ಲಿ ಕರೆದುಕೊಂಡು ಹೋಗುವಾಗ ಒಂದು ವಿಚಿತ್ರ ಘಟನೆ ನಡೆದೇ ಹೋಗಿತ್ತು. ಹೌದು, ಆ ಹುಡುಗಿಯನ್ನ ಇನ್ನೇನು ಕಾರಿನಿಂದ ಸ್ಪೀಡ್ ಆಗಿ ಕರೆದುಕೊಂಡು ಹೋಗಬೇಕೆನ್ನಷ್ಟರಲ್ಲಿ ಊರಿನ ಹೊರಗೆ ಮರಕ್ಕೆ ಕಟ್ಟಿದಂತಹ ಜೇನುಗೂಡಿನ ಜೇನುಗಳು ಆ ಕಾರಿನ ಒಳಗೆ ಹೊಕ್ಕು ಯದ್ವಾ ತದ್ವಾ ಆ ಇಬ್ಬರು ಪುಡಿ ರೌಡಿಗಳನ್ನ ಆಕ್ರಮಣ ಮಾಡಿವೆ. ಇದರಿಂದ ಗಾಬರಿಗೊಂಡ ಭೈರವ್ ಯಾದವ್ ಮತ್ತು ಧೀರಜ್ ಯಾದವ್ ಇಬ್ಬರನ್ನ ಕಾರಿನಲ್ಲಿ ಹಾಕಿ ಜೇನುಗಳು ಅವರನ್ನ ಮೈ ತುಂಬಾ ಕಚ್ಚಿದ್ದವು. ವಿಚಿತ್ರ ಏನೆಂದರೆ ಸುನಿತಾಗೆ ಒಂದಿಷ್ಟು ಆ ಜೇನುನೊಣಗಳು ಕಚ್ಚಿರಲಿಲ್ಲ. ಅಷ್ಟೇ ಅಲ್ಲದೆ ಇಡೀ ಕಾರನ್ನ ಆ ಜೇನುಗಳು ಆವರಿಸಿಕೊಂಡಿದ್ದವು. ಮುಂದೆ ಆ ಊರಿನ ಜನರೆಲ್ಲ ಅಲ್ಲಿಗೆ ಧಾವಿಸಿ ನೋಡಿದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಮುಂದೆ ಪೊಲೀಸರು ಕೂಡ ಅಲ್ಲಿ ಧಾವಿಸಿದಾಗ ನೋಡಿದಾಗ ಇಬ್ಬರು ಪ್ರಾಣವನ್ನೇ ಬಿಟ್ಟಿದ್ದರು. ಹೌದು ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ನಡೆದ ಈ ಘಟನೆ ಬಲಿಪಾಡ್ಯದಿಂದ ಆ ಬಲಿರಾಜನೇ ಬಂದು ಆ ಇಬ್ಬರನ್ನ ಬಲಿ ತೆಗೆದುಕೊಂಡಿದ್ದಾನೆ ಅನ್ನುವ ನಂಬಿಕೆ ಅಲ್ಲಿನ ಊರಿನಲ್ಲಿ ಮತ್ತು ಆ ಜನರಲ್ಲಿ ಆವರಿಸಿಕೊಂಡಿತ್ತು. ಹೌದು ಸ್ನೇಹಿತರೆ, ಬಲಿಪಾಡ್ಯದಂದು ನಡೆದ ಈ ಘಟನೆ ಎಲ್ಲರನ್ನ ಅಚ್ಚರಿಗೊಳಿಸಿತ್ತು.